ವೇದಿಕೆಯಲ್ಲಿರುವ ಎಲ್ಲ ಗಣ್ಯಮಾನ್ಯರೇ, ವಿಶೇಷವಾಗಿ ಗುರುಗಳಾದಂಥ ಬರಗೂರು ರಾಮಚಂದ್ರಪ್ಪ ಅವರೇ, ಮತ್ತು ನನಗೇನೋ ಎಲ್ಲ ಸ್ನೇಹಿತರದ್ದು ಪರಿಚಯ ಇದೆ. ಟೈಟಲಲ್ಲಿ ಜೊತೆಯಲ್ಲಿ ಅಂತೇಳಿ ಸಿನಿಮಾ ಟೈಟಲ್ ಥರ ಇದೆಯಲ್ಲ ಅಂಥೇಳಿ ಬಹುಶಃ ಪತ್ರಿಕಾ ರಂಗದಲ್ಲೂ ಕೂಡ ಜೊತೆಯಾಗಿರುತ್ತೆ ಅಂತೇಳಿ ತಿಳಿದು ವಿಶೇಷವಾಗಿ ಮಾನವ ಹಕ್ಕು ಸಂರಕ್ಷಣಾ ಸಂಸ್ಥೆಯನ್ನು ಜೊತೆಯಲ್ಲಿ ಇಟ್ಕೊಂಡು ನಮ್ಮ ದೇಶದಲ್ಲಿ ಹೆಚ್ಚು ವೈಲೇಷನ್ ಆಗ್ತಾ ಇರತಕ್ಕಂಥದ್ದೇ ಮಾನವ ಹಕ್ಕುಗಳು. ಯಾಕೆ ಅಂತ ಹೇಳಿದ್ರೆ ವೈವಿಧ್ಯತೆಯನ್ನು ವಿವಿಧತೆಯಲ್ಲಿ ಕಂಡಂಥ ಈ ಭಾರತದಲ್ಲಿ ಎಲ್ಲರಿಗೂ ಸಮಬಾಳು ಅಂತಕ್ಕಂಥದ್ದು ಮರೀಚಿಕೆಯಾಗಿದೆ ಸ್ವಾತಂತ್ರ್ಯ ಸಮರದ 76 ವರ್ಷಗಳಲ್ಲಿ. ಅಂತಹ ಕೊರತೆಯನ್ನು ನೀಗಿಸಲಿಕ್ಕೆ ಬಹುಶಃ ಈ 1 ವರ್ಷದ ಅಂಬೆಗಾಲಿಕ್ಕೆ ಇರ್ತಕ್ಕಂಥ ಈ ಪತ್ರಿಕೆ ಸಹಕಾರಿ ಆಗಬಹುದೇನೋ. ಮಾನವ ಹಕ್ಕುಗಳು ಸಂವಿಧಾನದತ್ತವಾದಂತಹ ಹಕ್ಕುಗಳೇ. ಸಂವಿಧಾನಕ್ಕೆ ಪೂರ್ವದಲ್ಲಿ ಹೈರಾರ್ಕಿಯ ಸಮಾಜವನ್ನು ಕಂಡಂಥ ಈ ಭಾರತದಲ್ಲಿ ಸಾಹಿತ್ಯದಲ್ಲಿ ಬರಹದಲ್ಲಿ ಭವ್ಯ ಭಾರತ ಅಂದ್ಕೊಂಡಿದ್ರು. ಅದು ಕೆಲವೇ ಜನಗಳಿಗೆ ಭವ್ಯ ಭಾರತವಾಗಿತ್ತು, ಬಹುಪಾಲು ಜನರಿಗೆ ಬಹುಜನರಿಗೆ ಅದು ಒಂದು ಸಮಸ್ಯೆಯ ಭಾರತವಾಗಿತ್ತು ಅನ್ನೋದನ್ನ ಇತಿಹಾಸದಲ್ಲಿ ಮರೆಮಾಚಲ್ಪಟ್ಟಿದೆ. ಅಂಥ ಇತಿಹಾಸವನ್ನು ತೆಗಿಲಿಕ್ಕೆ ಇಂಥ ಪತ್ರಿಕೆಗಳು ಸಹಕಾರಿ ಆಗ್ಬೋದು ಅಂತಕ್ಕಂಥ ಆಶಯ ಕೂಡ ನಮ್ಮದು. ಮುಂದುವರೆದು ಪತ್ರಿಕೆ ನಡೆಸ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ಸಹೋದರ ಸುರೇಶ್ ಅವರು ಈ ಪತ್ರಿಕೆಯನ್ನು ನಡೆಸಬೇಕು, ಈ ಪತ್ರಿಕೆಯ ಮುಖೇನ ಜನಗಳಿಗೆ ನಾವು ತಲುಪಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡಿದ್ದಾರೆ. ಆದರೆ ಪತ್ರಿಕೆಯನ್ನು ನಡೆಸೋದು ಎಷ್ಟು ಕಷ್ಟ, ಎಷ್ಟು ಪತ್ರಿಕೆಗಳು ನೋಂದಾವಣೆಯನ್ನು ಪಡೆದಿವೆ, ಎಷ್ಟು ಪತ್ರಿಕೆಗಳು ಪ್ರಿಂಟ್ ಹಾಕಲಿಕ್ಕೆ ಕಾಸಿಲ್ಲದೇನೆ ಪ್ರಸಾರ ಮಾಡಲಿಕ್ಕೆ ಸಾಧ್ಯವಾಗ್ದೇನೆ. ಯಾಕಂದರೆ ಅದರಲ್ಲಿರ್ತಕ್ಕಂಥ ವೈಡ್ ಕಾಂಪಿಟೇಷನ್ನು ಬೇರೆ ಯಾವ ರಂಗದಲ್ಲಿ ಇಲ್ಲ ಅಂತ ನಾವಾದರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇವತ್ತು ಇಲೆಕ್ಟ್ರಾನಿಕ್ ಮೀಡಿಯಾ ಬಂದ ಮೇಲೆ ಇತ್ತೀಚೆಗೆ ಯೂಟ್ಯೂಬ್ ಹಾವಳಿಗಳು, ಪ್ರತಿ ವ್ಯಕ್ತಿ ಕೂಡ ಒಂದೊಂದು ಚಾನಲ್ನ ಮಾಡಿಕೊಂಡಿದ್ದಾರೆ. ಯಾಕೆಂದರೆ ವ್ಯಕ್ತಿ ಪ್ರತಿಷ್ಠೆ ಜೊತೆಗೆ ಒಂದಷ್ಟು ವಿಚಾರಗಳನ್ನು ಹಾಕೋದು ಅಂಥೇಳಿ. ಹಾಗಾಗಿ ಈ ಪ್ರಿಂಟ್ ಮೀಡಿಯಾದಲ್ಲಿ ಪತ್ರಿಕೆ ಯಶಸ್ಸನ್ನು ಕಾಣಬೇಕು ಅಥವಾ ಇಂಥ ಜನಮಾನಸವನ್ನು ಮುಟ್ಟಬೇಕು ಅಂತ ಹೇಳಿದ್ರೆ ಅದೊಂದು ಯಶೋಗಾದೆಯೇ ಸರಿ ಅಂಥೇಳಿ ನಾವಾದರೂ ಭಾವಿಸ್ಬೇಕಾಗಿದೆ. ವೇದಿಕೆಯಲ್ಲಿ ಬಹುಶಃ ಎಲ್ಲರೂ ಇಷ್ಟವರೆಗೆ ಮಾತಾಡಿದ್ದಾರೆ ಅಂತ ನಾನಾದರೂ ಭಾವಿಸಿದ್ದೇನೆ. ನಮ್ಮ ದೃಷ್ಟಿಕೋನ ಏನಂತ ಹೇಳಿದ್ರೆ, ಜೊತೆಯಲ್ಲಿ ಅಂತಕ್ಕಂಥ ಪತ್ರಿಕೆ ವಿವಿಧ ದೃಷ್ಟಿಕೋನವನ್ನು ಹೊಂದಬೇಕು, ತನ್ನ ಪ್ರಸಾರ ಮಾಧ್ಯಮವನ್ನು ವಿಸ್ತರಿಸ್ಕೊಳ್ಬೇಕು. ಪಟ್ಟಣಗಳಿಗಷ್ಟೇ ಸೀಮಿತವಲ್ಲದ ವಿಚಾರಗಳು, ಹಳ್ಳಿಗಾಡಿನಲ್ಲಿ ಭವಣೆ ಪಡ್ತಕ್ಕಂಥ, ಕೃಷಿ ವಲಯದಲ್ಲಿ ತೊಡಗಿಸ್ಕೊಟ್ಟಿರ್ತಕ್ಕಂಥ, ಕಾರ್ಮಿಕ ವಲಯದಲ್ಲಿ ದುಡಿಮೆ ಮಾಡತಕ್ಕಂಥ, ಈ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ನಲುಗಿ ಹೋದಂಥ ಜನಗಳ ಪರವಾಗಿ ಧ್ವನಿಯನ್ನು ಮಾಡಬೇಕು. ವಿಶೇಷವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಎಲ್ಲ ಕಡೆ ಆಗ್ತಾ ಇದೆ. ಅವರ ಬೆಸುಗೆ ಪೊಲೀಸರನ್ನ ಮತ್ತೊಬ್ಬರನ್ನ ಕರೆಸಿ ಏನೋ ಒಂದು ಸಂಬಂಧವನ್ನು ಕಲ್ಪಿಸಬೇಕು ಅಂತ ಇದ್ದಿರಬಹುದು. ಆದರೂ ಕೂಡ ಅಲ್ಲಲ್ಲಿ ಅತಿರೇಕದ ಕ್ಷಣಗಳನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಲ್ಲಿ ಮಹಿಳೆಯರ, ಅಬಲರ, ಅಂಥವರ ವಿಚಾರದಲ್ಲಿ ಶೋಷಣೆಗಳು ಇಂದು ನಿಂತಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಣ್ಣ ಸಣ್ಣ ವಿಚಾರಗಳಲ್ಲೂ ಅವರವರಲ್ಲೇ ಅದನ್ನು ಸರಿಪಡಿಸ್ಕೊಳ್ಬೇಕಾದಂಥ ವಿಚಾರಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ನ್ಯಾಯಾಲಯಗಳಲ್ಲಿ ವಿವರಣೆಗೆ ಬರ್ತಕ್ಕಂಥದ್ದನ್ನು ನೀವೆಲ್ಲ ನೋಡ್ತಾ ಇದ್ದೇವೆ. ಪ್ರಜ್ಞಾವಂತರು, ನಗರಗಳಲ್ಲಿ ವಾಸ ಮಾಡ್ತಕ್ಕಂಥ, ರಾಜ್ಯದ ರಾಜಧಾನಿ ಕೇಂದ್ರ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ನಾವು ಬಂದ ಊರಿನ ಕಡೆ ಅಥವಾ ನಮ್ಮ ಪರಿಸರದ ಕಡೆ ಅಥವಾ ನಮ್ಮ ಸಮೂಹದ ಕಡೆ ಒಮ್ಮೆ ಕಣ್ಣಾಯಿಸಿದ್ರೆ, ಸಂಘಟಿತ ಬದುಕನ್ನು ಕಟ್ಟಿಕೊಂಡ್ರೆ ಇಂತಹ ಪತ್ರಿಕೆಗಳಿಗೂ ಕೂಡ ಒಂದು ಆಧಾರ ಸ್ತಂಭವಾಗಿ ಇರ್ಬೋದು ಅಂತ ಹೇಳ್ತಾ, ವೇಳೆಯ ನಿರ್ಬಂಧದ ಕಾರಣಗಳಿಗಾಗಿ, ಗಣ್ಯಮಾನ್ಯರು ಮಾತಾಡಿದ ಕಡೆಯ ಮಾತನ್ನಾಡುವ ಕಾರಣಗಳಿಗಾಗಿ ನನ್ನ ಮಾತನ್ನು ಮುಗಿಸ್ತಾ, ಈ ಜೊತೆಯಲ್ಲಿ ಪತ್ರಿಕೆ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣೆ ಇವೆರಡೂ ಕೂಡ ಭವಿಷ್ಯದಲ್ಲಿ ಉತ್ತಮ ಉಜ್ವಲವನ್ನು ಕಾಣಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಗಣ್ಯಮಾನ್ಯರಿಗೆ ವಂದಿಸ್ತೇನೆ. ನಮ್ಮೆಲ್ಲರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.